ಬಿಜಾಪುರದಲ್ಲಿ ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟವನ್ನು ಹಮ್ಮಿಕೊಳ್ಳುವ ಮೂಲಕ ಕಾರಣ ಇಷ್ಟೇ, ಭಾರತ ರಾಷ್ಟ್ರೀಯ ಭದ್ರತೆಗೆ ಆತಂಕವಾಗ್ತಕ್ಕಂಥ ಶಾಶ್ವತ ನಿವಾಸಿ ಸರ್ಟಿಫಿಕೇಟ್ ಪ್ರಮಾಣ ಪತ್ರವನ್ನು PRCಯನ್ನು ಇವತ್ತು ಸರ್ಕಾರ ಅಧಿಸೂಚನೆ ಹೊರಡಿಸಿದ್ದರಿಂದ ಇದು ಉದ್ದೇಶ, ಇದರಿಂದ ರಾಷ್ಟ್ರೀಯ ಭದ್ರತೆಗೆ ಕಾನೂನಿಗೆ ತೊಡಕಾಗ್ತದೆ ಅಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ಇವತ್ತು ಕಾಂಗ್ರೆಸ್ ಸರ್ಕಾರದ ಉದ್ದೇಶ ತನ್ನ ಮತಗಳನ್ನು ಗಟ್ಟಿ ಮಾಡುವ ಮೂಲಕ ದೇಶದ ಭದ್ರತೆಯನ್ನು ಹಾಳು ಮಾಡುವ ವಿಚಾರ ಮಾಡದೆ ಇವತ್ತು ಬಾಂಗ್ಲಾದೇಶಿಗರ ವಲಸಿಗರನ್ನು ಇವತ್ತೇನವರು ವಾಸ್ತವವನ್ನು ಹೂಡಿದಾರಿಲ್ಲ ಅವರನ್ನು ಅಧಿಕೃತ ಮಾಡುವಂಥ ಈ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಅದು ಅಷ್ಟೇ ಅಲ್ಲದ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಕೂಡ ಅಲ್ಲಿ SIR ನಡೆದಂಥ ಸಂದರ್ಭದಲ್ಲಿ ಅವರು ಅನಧಿಕೃತ ಅಂತಕ್ಕಂಥದ್ದು, ಅವರು ಬಾಂಗ್ಲಾದೇಶಕ್ಕೆ ಅಂತಕ್ಕಂಥದ್ದನ್ನು ಗುರುತಿಸಿ ಇವತ್ತು ಹೊರಗುಳಿದಂಥ ಸಾಕಷ್ಟು ಲಕ್ಷ ಜನ ಪಶ್ಚಿಮ ಬಂಗಾಳದಿಂದ ಇಲ್ಲಿ ಬಂದಿದ್ದರಿಂದ ಅವರನ್ನು ಕೂಡ ಅಧಿಕೃತ ಮಾಡಿ ಇವತ್ತು ಕಾಂಗ್ರೆಸ್ ಸರ್ಕಾರ ತನ್ನ ಮತಗಟ್ಟೆಯನ್ನು ಗಟ್ಟಿ ಮಾಡಿಕೊಳ್ಳಕ್ಕೆ ದೇಶದ ಭದ್ರತೆಯನ್ನು ಹಾಳು ಮಾಡಿ ಇವತ್ತು ಮಾಡ್ತಕ್ಕಂಥ ಈ ಕೆಲಸಕ್ಕೆ ತಾವು ವಿರೋಧ ಮಾಡ್ತಕ್ಕಂಥದ್ದು. ಇದರ ಸಲುವಾಗಿ ಕೇಂದ್ರ ಸರ್ಕಾರ ಗೃಹ ಇಲಾಖೆ ಇದಕ್ಕೆ ಮಧ್ಯಪ್ರವೇಶ ಮಾಡಬೇಕು, ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಬೇಕು. ಯಾಕಂದ್ರೆ ಭಾರತ ಸಂವಿಧಾನದಲ್ಲಿ ಇವತ್ತು ಎಲ್ಲ ನಾಗರಿಕರಿಗೂ ಒಂದೇ ಪೌರತ್ವ ಕೊಡ್ತಕ್ಕಂಥ ಕಾನೂನು ಇದ್ರೂ ಕೂಡ ಈ ಕಾಂಗ್ರೆಸ್ ಸರ್ಕಾರ ಏನು ಈಗ ಕಾಯಂ ನಿವಾಸಿ ಕೊಡ್ತಕ್ಕಂಥ ಪ್ರಮಾಣ ಪತ್ರ ಕೊಡುವ ಮೂಲಕ ಅವರನ್ನು ಒಂದು ಸಪರೇಟ್ ವರ್ಗವನ್ನು ಮಾಡಿ ಇವತ್ತು ರಾಜ್ಯದಲ್ಲಿ ಅರಾಜಕತೆ ಹೊಡ್ತಕ್ಕಂಥ ಕೆಲಸ ಮಾಡಕತ್ತೈತಿ. ಇನ್ನೊಂದು ಕಾರಣ ಅಂದ್ರೆ ಈ ರೀತಿ ಮಾಡೋದ್ರಿಂದ ನೀವೇನು ಈ ಅಕ್ರಮ ಬಾಂಗ್ಲಾದೇಶಕರಿಗೆ ಪಶ್ಚಿಮ ಬಂದಂಥವ್ರಿಗೆ ಏನು ನೀವು ಶಾಶ್ವತ ನಿವಾಸಿ ಸರ್ಟಿಫಿಕೇಟ್ ಕೊಡ್ರಿ ಅಂದ್ರೆ ಅವ್ರಿಲ್ಲಿ ಪಡಿತರ ಚೀಟಿ ಪಡ್ಕೊಳಕ್ ಅನುಕೂಲ ಆಗ್ತೈತಿ. ಒಂದ್ ವೇಳೆ ಅವ್ರು ಪಡಿತರ ಚೀಟಿ ಪಡ್ಕೊಂಡ್ರ ಅಂದ್ರ ನಮ್ಮ ರಾಜ್ಯದ ಬಡವ್ರಿಗೂ ಕೂಡ ಆ ಪಡಿತರ ಸಿಗ್ತಕ್ಕಂಥ ಅನಾನುಕೂಲತೆ ಆಗುವುದರಿಂದ ಇವತ್ತು ಒಟ್ಟಾಗಿ ನೀವು ಕಾಂಗ್ರೆಸ್ ಕಾನೂನು ಅಡಿಯಲ್ಲಿ ಕೂಡ 14ನೇ ಸಂವಿಧಾನ 14ನೇ ಕಲಂ ಪ್ರಕಾರ ಇದು ಕಾನೂನು ಬಾಹಿರ ಅಂತಕ್ಕಂಥದ್ದು ಗೊತ್ತಿದ್ರು ಕೂಡ ಈ ನಿಮ್ಮ ರಾಜ್ಯದ ಮುಖ್ಯಮಂತ್ರಿಯವರು ಇವತ್ತು ಈ ಕೆಟ್ಟ ಕೆಲಸಕ್ಕೆ ಹಾಕಿದ್ದಾರೆ. ಆದ್ದರಿಂದ ನಾವು ಜಿಲ್ಲಾಧಿಕಾರಿಗಳ ಮೂಲಕ ಇವತ್ತು ರಾಜ್ಯಪಾಲರಿಗಿರ್ಬೋದು, ಇವತ್ತು ನಮ್ಮ ಕೇಂದ್ರ ಗೃಹ ಇಲಾಖೆ ಕೂಡ ಈ ಪತ್ರವನ್ನು ಕಳಿಸ್ತಕ್ಕಂಥ ಕೆಲಸ ಮಾಡಿದೀವಿ. ದಯಮಾಡಿ ಈ ಪತ್ರವನ್ನು ಮುಟ್ಟಿಸುವ ಮೂಲಕ ಇದು ಒಂದು ಭಾಗ ಆದ್ರೆ ಈ ಕಾಂಗ್ರೆಸ್ ಸರ್ಕಾರ ಸಾಕಷ್ಟು ಕೆಲಸ ಅದಾವ ಇವತ್ತು. ಆದ್ದರಿಂದ ಇದು ಮುಖ್ಯವಾಗಿ ಇದು ನಾವು ಇವತ್ತು ಕನ್ಸಿಡರ್ ಮಾಡಿದೀವಿ. ದಯಮಾಡಿ DC ಅವರು ನಮ್ಮ ಕೇಂದ್ರ ಸರ್ಕಾರ ಕಳಿಸ್ಬೇಕಂತ ಮನವಿಯನ್ನು ಸರ್, ಇವತ್ತಿನ ದಿನ ರಾಜ್ಯ ಸರ್ಕಾರ PRCಯನ್ನು ಕೊಟ್ಟು ಬಾಂಗ್ಲಾದೇಶದ ದೇಶದವರಿಗೆ ಅವರಿಗೆ ಅನುಕೂಲ ಮಾಡಿಕೊಡ್ತಾ ಇದೆ ಸರ್. ನೀವೊಂದು BJP ಒಂದು ಮುಖಂಡರಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಬಾಂಗ್ಲಾ ವಲಸಿಗರು ನುಸುಳುಕೊಂಡು ಇಲ್ಲಿ ಬಿಜಾಪುರ ಇರ್ಬೋದು, ಬೇರೆ ಬೇರೆ ಜಿಲ್ಲೆ ಕೂಡ ಇದ್ದಾರೆ. ಅವರನ್ನ ಅಧಿಕೃತ ಮಾಡುವಂತ ಕೆಲಸವನ್ನ ಇಲ್ಲಿಯ ಮುನ್ಸಿಪಾಲಿಟಿ ಇರ್ಬೋದು, ಜಿಲ್ಲಾಧಿಕಾರಿ ಕಚೇರಿಯಿಂದ ಮಾಡುವಂತ ಕೆಲಸ ನಡೆದಿದೆ. ಶಾಶ್ವತವಾಗಿ ಅವರನ್ನ ಇಲ್ಲಿ ವೋಟರ್ಸ್ ಮಾಡುವಂತ ಒಂದು ಹುನ್ನಾರಕ್ಕೆ ಕೈ ಹಾಕಿದೆ. ಇದಕ್ಕೆ ಭಾರತೀಯ ಜನತಾ ಪಕ್ಷ ವಿರೋಧ ಮಾಡ್ತದೆ. ರಾಜ್ಯ ಸರ್ಕಾರದಲ್ಲಿ ಯಾವುದೇ ತರ ಹಕ್ಕಿಲ್ಲ, ರಾಜ್ಯ ಸರ್ಕಾರ ಒಂದು ಏನೋ ಬೇರೆ ಮಾರ್ಗ ಹಿಡ್ಕೊಂಡು ಅಲ್ಲಿ ಒಂದ್ ಯಾವ್ದೋ ಕೋರ್ಟ್ ನಲ್ಲಿ ಒಂದು FIR ಕಾಪಿ ಮಾಡಿ ಒಂದ್ ಮಿಸ್ ಇದು ಹಂಗೇನೋ ಒಂದ್ ಮಾಡ್ಕೊಂಡು ಅವ್ರನ್ನ ವೋಟ್ ಬ್ಯಾಂಕ್ ಮಾಡುವಂತ ಒಂದು ಪ್ರಯತ್ನಕ್ಕೆ ಕಾಂಗ್ರೆಸ್ ಇದು ಕೈ ಹಾಕಿದೆ. ಈಗ ಏನ ನಮ್ಮ ಕೇಂದ್ರ ಸರ್ಕಾರ ಒಳ ನುಸುಳುಕೋರು ಹೊರ ತೆಗಿಬೇಕಂತ ಇವ್ರು ಮತ್ತೆ ಒಳ ಈಗ ನುಸುಳುಕೋರು ಹೊರ ಹಾಕ್ಬೇಕಂತ ಮೋದಿಯವ್ರು ಬಹಳಷ್ಟು ಕಾನೂನುಗಳನ್ನ ಎಲ್ಲ ತಂದಿದಾರ. ಇವರು ಈಗಾಗಲೇ ಒಳಗೆ ನುಸುಳುಕೋರು ಅವ್ರಿಗೆ ಅಧಿಕೃತ ಮಾಡುವಂತ ಕಾರ್ಯಕ್ಕೆ ಕಾಂಗ್ರೆಸ್ ಮುಖಂಡರು ಕೈ ಹಾಕಿದ್ದಾರೆ. ಸರ್, ಇನ್ನೊಂದೇನಪ್ಪ ಬಿಜಾಪುರದಾಗ SIR ಪ್ರಕ್ರಿಯೆ ನಡೆದ ಈ ಕಾಂಗ್ರೆಸ್ ಎಲ್ಲಾ ಕಡೆ ತಿರುಗಾಡ್ತಾರೆ, ಎಲ್ಲಾ ಕಡೆ ಹೋಗ್ತಾರೆ, ನಮ್ಮ ಬಿಜೆಪಿ ಎಲ್ಲಿ ಕಾಣ್ತಾ ಇಲ್ಲ. ನಮ್ಮಲ್ಲಿ ಕೂಡ ಎಲ್ಲ BLAಗಳಿಗೆ ಈಗಾಗಲೇ ಸಾಕಷ್ಟು ಅನುಭವವನ್ನು ಪಾರ್ಟಿಯಿಂದ ಕೊಟ್ಟಿದ್ದಾರೆ. ಅವರು ಕೂಡ ಪ್ರತಿಯೊಂದು ಓಣಿಗಳಲ್ಲಿ ವಾರ್ಡ್ಗಳಲ್ಲಿ ಸಂಚರಿಸಿ ಆ ಮತದಾರರಿಗೆ ನೆರವಾಗುವಂಥದ್ದು ಮತ್ತು ಆ BLAಗಳು ಸರಿಯಾಗಿ ಕೆಲಸ ಮಾಡುವ ಒಂದೇನು ನಿರ್ವಹಿಸುವಾಗೆ ನಮ್ಮ BLAಗಳು ಬಹಳಷ್ಟು ಕಾರ್ಯವನ್ನ ನಿರ್ವಹಿಸ್ತಾರೆ. ಸರ್, ರಾಜ್ಯ ಸರ್ಕಾರ ಈಗಾಗಲೇ PRCಯನ್ನು ಕೊಟ್ಟಿರ್ತಾರೆ, ಬಾಂಗ್ಲಾ ನುಸುಳುಕೋರ್ದು ಅವರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ವಿಚಾರ ನಡೆದ ಸರ್ ರಾಜ್ಯ ಸರ್ಕಾರದಿಂದ. ಸರ್, ನೀವೊಂದು BJP ಮುಖಂಡರಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀವಿ?
ಈ ದೇಶದಲ್ಲಿ ಬಹಳ ವರ್ಷಗಳಿಂದ ನೆರೆಯ ಪಶ್ಚಿಮ ಪಾಕಿಸ್ತಾನ ಇರಬಹುದು, ಬಾಂಗ್ಲಾದೇಶ ಇರಬಹುದು, ಮ್ಯಾನ್ಮಾರ್ ಇರಬಹುದು, ಆ ಎಲ್ಲ ದೇಶಗಳಿಂದ ಬೇಕಾಬಿಟ್ಟಿಯಾಗಿ ನಮ್ಮ ದೇಶದಲ್ಲಿ ಬಂದು ಇಲ್ಲೇ ನೆಲೆಸಿರ್ತಕ್ಕಂಥ ಬಹಳಷ್ಟು ಅಕ್ರಮ ವಲಸಿಗರು ಈ ದೇಶದಲ್ಲಿ ಕಾಣ್ತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೀವಿ. ಮೊನ್ನೆ ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ ಲಕ್ಷ ಲಕ್ಷ ಜನ ತಮ್ಮ ಗಂಟು ಮೂಟೆ ಕಟ್ಕೊಂಡು ತಮ್ಮ ದೇಶಕ್ಕೆ ಹೋಗ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೀವಿ. ಇಲ್ಲಿವರೆಗೆ ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ನ ಮಿತ್ರ ಪಕ್ಷಗಳು ಎಲ್ಲೆಲ್ಲಿ ಸರ್ಕಾರ ಮಾಡ್ತಿದ್ದು ಅದು ಬಾರ್ಡರ್ ನಲ್ಲಿ, ಅಲ್ಲಿ ಆಸಾಂ ಭಾಗದಲ್ಲಿ, ಇವತ್ತು ಪಶ್ಚಿಮ ಬಂಗಾಳ ಅಂತಕ್ಕಂಥದ್ದಲ್ಲಿ TMC ಆಡಳಿತಿತ್ತು. ಅಲ್ಲಿ ಲಕ್ಷ ಲಕ್ಷ ಕೊಟ್ಟಿ ಓಟುಗಳು ಇರ್ತಕ್ಕಂಥದ್ದು ಗೊತ್ತಾಯ್ತು. ಆ SIR ಬರ್ತಕ್ಕಂಥ ಸಂದರ್ಭದಲ್ಲಿ 1 ಕೋಟಿಗಿಂತ ಹೆಚ್ಚು ಓಟುಗಳು ಕೊಟ್ಟಿ ಅಂತ ತೆಗೆದು ಹಾಕಿದ್ದನ್ನು ನಾವು ನೋಡಿದ್ದೀವಿ. ಹೀಗಾಗಿ ಅಲ್ಲಿ ನ್ಯಾಯಯುತವಾದ ಚುನಾವಣೆಯಲ್ಲಿ ಕಂಡಿದ್ದೀವಿ ನಾವು. ಅದೇ ರೀತಿ ಇವತ್ತು 2 ವರ್ಷದಲ್ಲಿ ಕರ್ನಾಟಕದಲ್ಲಿ ಬರ್ತಕ್ಕಂಥ ಈ ಚುನಾವಣೆಯಲ್ಲಿ ಕೂಡ ಕೊಟ್ಟಿ ಓಟುಗಳು ಹೋಗಬೇಕು, ನ್ಯಾಯಯುತವಾಗಿರ್ತಕ್ಕಂಥ ಮತದಾರರು ಓಟಿನಿಂದ ವಂಚನೆ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಿಂದ ಚುನಾವಣಾ ಆಯೋಗ ಕಾಲ ಕಾಲಕ್ಕೆ ಮತಪತ್ರಿಕೆ ವಿಶೇಷ ಪರಿಷ್ಕರಣೆ ಮಾಡ್ಕೊಂಡು ಬರ್ತೈತಿ. ಇವತ್ತು ಅದು ಕೂಡ ಈ ತಿಂಗಳಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ. ಇದರಲ್ಲಿ ಈಗಾಗಲೇ ಕಾಂಗ್ರೆಸ್ ಅವ್ರಿಗೆ ಗೊತ್ತಾಗೈತೆ ಅದು. ಇವತ್ತು ಕೊಟ್ಟಿ ಓಟ್ ಇಲ್ಲದಾವ, ಅವರು ಕಾಂಗ್ರೆಸ್ ಬೆಂಬಲ ಕೊಡ್ತಕ್ಕಂಥವ ಬಹಳ ಜನ ಕೊಟ್ಟಿ ಓಟ್ ಇಲ್ಲದಾವ. ಅದಕ್ಕೆ ಅವ್ರು ಹೋದು ಅಂದ್ರೆ ನಮಗೆ ಯಾರು ನಾವು MLA ಆರಿಸಿ ಬರಂಗಿಲ್ಲ ಅಂತಕ್ಕಂಥ ಭಯ ಅವ್ರಿಗೆ ಹೊಕ್ಕೈತಿ. ಅದಕ್ಕೆ ಅವರು ಹಿಂದಿನ ಮಾರ್ಗದಿಂದ, ವಾಮ ಮಾರ್ಗದಿಂದ ಒಂದು ರಹವಾಸಿ ಪತ್ರ ಕೊಡುವ ಮುಖಾಂತರವಾಗಿ ಒಬ್ಬ ತಲಾಟೆ ಕಡಿದ, ಸರ್ಕಲ್ ಕಡಿದ, ಖಾಯಂ ರಹವಾಸಿ ಪತ್ರ ಕೊಟ್ಬಿಟ್ರೆ ಅವ್ರು ಹೋಟ್ನಾಗ ಸೇರ್ಸ್ಕೊಂಡ್ಬಿಡ್ತಾರ. ಅವರು ಸೇರ್ಸ್ಕೊಂಡ್ಬಿಟ್ರೆ ಅಂದ್ರೆ ಮತ್ತೆ ಅವ್ರು ಉಳಿತಾರ, ನಮ್ಮ ಹೋಟ್ ಹಂಗ ಉಳಿತ ತಿಳ್ಕೊಂಡು ಇವತ್ತ ವಾಮ ಮಾರ್ಗದಿಂದ ಇವತ್ತು ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿ ಆಯ್ತು DK ಶಿವಕುಮಾರ್ ಅವರು ತಮ್ಮ ಎಲ್ಲ ಅಧಿಕಾರಿಗಳಿಗೆ ಈ ಸೂಚನೆ ಕೊಟ್ಟಿದಾರ. ಅದು ಅವ್ಯಾಹತ ನೀಡಲಾಕತೈತಿ. ಅದನ್ನ ಭಾರತೀಯ ಜನತಾ ಪಾರ್ಟಿ ಖಂಡನೆ ಮಾಡ್ತೀವಿ. ಯಾರು ನ್ಯಾಯಯುತವಾಗಿ ದೇಶದಾಗ ಹುಟ್ಟಿದಂತ ಜನ ಅದಾರ, ಅವ್ರ ಹೋಟಿನಿಂದ ವಂಚನೆ ಆಗಬಾರ್ದು. ಯಾರು ಬೇರೆ ದೇಶದ ಬಂದು ಇಲ್ಲಿ ವಾಸ ಆಗಿದಾರ ಅವರಿಗೆ ಮತದಾನ ಹಕ್ಕು ಸಿಗಬಾರ್ದು ಅಂತಕ್ಕಂಥ ಮಾತನ್ನು ಭಾರತೀಯ ಜನತಾ ಪಾರ್ಟಿ ಹೇಳ್ತಾರೆ. ನೀವು ಬಿಜೆಪಿ ನಾಯಕರಾಗಿ ಸರ್ ಮುಸ್ಲಿಂ ಜನಾಂಗದವ್ರು ಏನ್ ತಿದಾರ ನಮ್ಮನ್ನ ಹೊರಗೆ ಹಾಕ್ತಾರ ಅಂತ ಈ ಒಂದು ಕಲ್ಪನೆ ಅವರ ಹತ್ರ ಬಂದ ಸರ್. ಇದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಇದು ಕಾಂಗ್ರೆಸ್ನವರು ಮಾಡ್ತಕ್ಕಂಥ, ಕಾಂಗ್ರೆಸ್ ಬೆಂಬಲಿತ ಅಲ್ಪಸಂಖ್ಯಾತರು ಮಾಡ್ತಕ್ಕಂಥ ಸುಳ್ಳು ಪ್ರಚಾರ ಇದು. ಇವತ್ತು ನರೇಂದ್ರ ಮೋದಿ ಅವ್ರ 12ನೇ ವರ್ಷ ಇವತ್ತು ಪ್ರಧಾನಮಂತ್ರಿ ಆಡಳಿತ ಮಾಡ್ತಕ್ಕಂಥದ್ದು. ಯಾವ ಮುಸ್ಲಿಮರು ಹೊರಗೆ ಹಾಕ್ಯಾರ ಹೇಳ್ರಿ ನೋಡೋಣ, ಒಂದರ ತೋರಿಸ್ಬಿಡ್ರಿ. ಒಂದರ ತೋರ್ಸತ್ ಹೇಳಿ 12 ವರ್ಷದಾಗ ಅವ್ರ ಇಂಥ ಮುಸಲ್ಮಾನ್ ನಮ್ಮ ದೇಶದ ಹೊರಗೆ ಹಾಕ್ಯಾರಪ್ಪ ತೋರಿಸ್ಬಿಡೋನು. ಅವ್ರು ಹೇಳಿದ್ದನ್ನ ಕೇಳಿಬಿಡ್ತೇವೆ ನಾವು. ಸುಮ್ಮನೆ ಅವ್ರಿಗೆ ಭಯ ಹುಡ್ಸೋ ಸಲುವಾಗಿ ಇವತ್ತು ಆ ಮುಸಲ್ಮಾನರು ಸಹಿತ ಕಾಂಗ್ರೆಸ್ ಬಿಟ್ಟು ಹೋಗ್ಲಾಕತ್ತಾರ. ಮನ್ ದಾವಣಗೆರೆಗೆ 12,000 ಓಟ್ ಕಾಂಗ್ರೆಸ್ ಓಟ್ ಹಾಕಿಲ್ಲ ಅವ್ರು ಮುಸಲ್ಮಾನರು. ಅವ್ರಿಗೆ ಮುಂದೆ ರಾಜ್ಯದಲ್ಲಿ ಅದೇ ನಿರ್ಣಯ ಬರುವಂತದ್ದೈತಿ. ಅದಕ್ಕೆ ಅವ್ರು ಭಯ ವಹಿಸಿ ಅವ್ರು ಹೆಂಗಾರ ಮಾಡಿ ತಮ್ಮ ತೆಗೆ ಇಟ್ಕೋಬೇಕಂತ ಅಲ್ಪಸಂಖ್ಯಾತರಿಗೆ ಸುಳ್ಳು ಹೇಳಕತ್ತಾರ. ಅದು ಸತ್ಯ ಅಲ್ಲ ಅಂತಕ್ಕಂಥ ಮಾತನ್ನು ಹೇಳಕ್ ಬಯಸ್ತೀವಿ. ಹಂಗ ಉದಾಹರಣೆ ಇದ್ರೆ ಅಲ್ಪಸಂಖ್ಯಾತರು ಬಂದ್ ಹೇಳಿ, ಬೇಕಾದ್ರೆ ಕಾಂಗ್ರೆಸ್ ಬಂದ್ ಹೇಳಿ ಇಂಥವ್ರನ್ನ ಮುಸಲ್ಮಾನರು ದೇಶ ಬಿಟ್ಟು ಹೊರಗೆ ಹಾಕ್ಯಾರ ತೋರಿಸ್ಬಿಡ್ಲಿ, ಅದಕ್ಕೆ ಅವ್ರು ಒಪ್ತೀವಿ ನಾವು. ಸರ್ ಇವತ್ತು ಕಾಂಗ್ರೆಸ್ ಸರ್ಕಾರ PRC ಕೊಡಕ್ ರಾಜ್ಯದಲ್ಲಿ ಒಳನುಸುಕಾರ ಬಂದವರಿಗೆ ಇದ್ರ ಬಗ್ಗೆ ತಾವೊಬ್ಬ ದಲಿತ ನಾಯಕನಾಗಿ, ಒಂದು ಬಿಜೆಪಿಯ ದಲಿತ ನಾಯಕನಾಗಿ ಏನ್ ಹೇಳಕ್ ಇಷ್ಟಪಡ್ತೀವಿ? ಇವತ್ತು ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅವರು ಕೇಂದ್ರದ ಚುನಾವಣಾ ಆಯೋಗ ಏನು ಜಾರಿಗೊಳಿಸಿದೆ SIR ಬಗ್ಗೆ, ಅಂದ್ರೆ ಪ್ರತಿ 25 ವರ್ಷಗೊಮ್ಮೆ ಮತದಾರರ ಪರಿಷ್ಕರಣೆ ಆಗ್ಬೇಕು ಅಂತ ಹೇಳಿ. ಹಿಂದೆ 2002ರಾಗ ಆಗಿತ್ತು, ಈಗ 2026ರಾಗ 25 ವರ್ಷ ಆದ ನಂತರ ಮತದಾರರ ಪರಿಷ್ಕರಣೆ ಆಗ್ಬೇಕು ಅಂತ ಹೇಳಿ ಕೇಂದ್ರ ಚುನಾವಣಾ ಆಯೋಗ ಏನು ಜಾರಿಗೊಳಿಸಿದೆ ಅದರ ಪ್ರಕಾರವಾಗಿ ದೇಶದಲ್ಲಿ ಎಲ್ಲ ಕಡೆಗಳಲ್ಲಿ ಮತದಾರರ ಪರಿಷ್ಕರಣೆ ನಡೆದಿದೆ. ನಮ್ಮ ರಾಜ್ಯದಲ್ಲಿಯೂ ಕೂಡ ಮತದಾರರ ಪರಿಷ್ಕರಣೆ ಏನು ನಡೆದಿದೆಯಲ್ಲ, ಕಾಂಗ್ರೆಸ್ ಸರ್ಕಾರ ಇವತ್ತು ಏನು ಅವ್ರು ಏನು ಕೊಡ್ತಾ ಇದ್ದಾರೆ ಅಂದ್ರೆ ಶಾಶ್ವತ ನಿವಾಸ ಪ್ರಮಾಣ ಪತ್ರ ಅಂತೇಳಿ ಏನು ಕೊಡ್ತಾ ಇದ್ದಾರಲ್ಲ, ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತೆ ಜನಸಾಮಾನ್ಯರಿಗೆ ಕೇಳಕ್ಕೆ ಬಯಸ್ತೀನಿ. ಈ ಚುನಾವಣಾ ಆಯೋಗ ಹೊರಡಿಸಿದಂಥ ಒಂದು ಈ SIR ಪ್ರಕ್ರಿಯೆಯನ್ನ ಇವರಿಗೆ ಚುನಾವಣಾ ಆಯೋಗಕ್ಕೂ ವಿರೋಧ ಮಾಡ್ತಾರೆ, ಅದಕ್ಕೆ ಮಹತ್ವ ಇಲ್ಲ ಅನ್ನುವ ರೀತಿಯಲ್ಲಿ ಇವರು ನಡೆದುಕೊಳ್ತಾರೆ. ಆ ಕಾಯಂ ರಹವಾಸಿ ಪತ್ರ ಕೊಟ್ರ ಮತ್ತೆ SIR ಯಾಕೆ ಮಾಡ್ಬೇಕು? ಕಾಯಂ ರಹವಾಸಿ ಪತ್ರ ಮತ್ತೆ ಯಾರು ಮೊದಲಿದ್ದವ್ರು ಇದ್ದೇ ಉಳಿಲಿ ಅಂದಂಗ ಅರ್ಥ ಆಯ್ತದು. ಮತ್ತೆ SIR ಹಾಕ್ಬೇಕು. ಇದನ್ನ ನಾನು ಏನು ಕೇಳಕ್ ಬಯಸ್ತೀನಿ ಕಾಂಗ್ರೆಸ್ ಸರ್ಕಾರಕ್ಕಂತಂದ್ರ, ಚುನಾವಣೆ ಆಯೋಗ ಇದು ಯಾರು BJP ಅವ್ರು ಮಾಡಿದ್ದಲ್ಲ, ಯಾರು ಮಾಡಿದ್ದಲ್ಲ, ಆಯೋಗ ಹೊರಡಿಸಿದಂತ ಒಂದು SIR ಪ್ರಕ್ರಿಯೆಗೆ ಕಾಯಂ ರಹವಾಸಿ ಕೊಟ್ರೆ ಮತ್ತೆ ಸುಮ್ಮನೆ ಯಾಕೆ ಖರ್ಚು ಯಾಕೆ ಮಾಡುದು, ಆಮೇಲೆ ಇದನ್ನ ಕೆಲಸ ಯಾಕೆ ಅಧಿಕಾರಿಗಳಿಗೆ ಕೆಲಸ ಯಾಕೆ ಹಚ್ಚುದು,
ಸುಮ್ಮ ಅವೇ ಉಳಿದು ಬಿಡ್ತಾವಲ್ಲ ಮೊದ್ಲಿನವೇ ಪರಿಷ್ಕರಣೆ ಮಾಡ್ದಂಗೆ ಏನಾಯ್ತು. ಸರ್ ಇನ್ನೊಂದೇನಪ್ಪ, ಕಾಂಗ್ರೆಸ್ ನೇರವಾಗಿ ಆರೋಪ ಮಾಡ್ತಾರ, ಚುನಾವಣಾ ಆಯೋಗ ಏನಿದೆ ಕೇಂದ್ರ ಸರ್ಕಾರ ಕೈಯಲ್ಲಿದೆ, ಕೇಂದ್ರ ಸರ್ಕಾರ ಕೈಗೊಂಬಾಗಿದೆ ಅಂತಂದ್ರೆ ಸರ್ ಇದ್ರ ಬಗ್ಗೆ ನೀವು ಅಲ್ ಸರ್ ಅವ್ರು ಯಾವ್ದಕ್ಕೆ ಆರೋಪ ಮಾಡಂಗಿಲ್ಲ ಹೇಳ್ರಿ, ಅವರು ಯಾವ್ದಕ್ಕೆ ಆರೋಪ ಮಾಡಂಗಿಲ್ಲ, ಎಲ್ಲದಕ್ಕೂ ಅವ್ರು ಆರೋಪ ಮಾಡ್ತಾರೆ. ಆದ್ರೆ ಮಾಡೋದು ತಾವು ಸಗಣಿ ತಿನ್ನ ಕೆಲಸ ಮಾಡೋದು ತಾವೇ. ಈಗ ಕಾಯಂ ರಹವಾಸಿ ಕೊಟ್ರ ಮತ್ತೆ SIR ಮಾಡೋದು ಅವಶ್ಯಕತೆ ಏನದ, ಮತ್ತೆ ಅವ್ರು ಎಲ್ಲರೂ ಇದ್ದೇ ಉಳ್ದೇ ಬಿಡ್ತಾರಲ್ಲ, ಕೊಟ್ಟು ಓಟ್ಗಳನ್ನು ಉಳಿತಾವು. ಅದಕ್ಕೆ ಇದು ಏನು ರಾಜ್ಯ ಸರ್ಕಾರಕ್ಕೆ ನಾನು ಹೇಳಕ್ ಬಯಸ್ತೀನಿ, ಏನು ಈ ಪ್ರಕ್ರಿಯೆ ನಡೆದಿದೆ SIR ಪ್ರಕ್ರಿಯೆ, ಅದು ಯಾರೂ ಇರ್ಲಿ, ಇಲ್ಲಿ ಇದ್ದಂಥವ್ರಿಗೆ ಓಟ್ ಅಂದ್ರೂ ಹೋಗಂಗಿಲ್ಲ. ಅವರು ಇಲ್ಲಿ ಇದ್ದಂತ ಮುಸಲ್ಮಾನರಿಗೂ ಕೂಡ ಇವ್ರು ಏನ ಭಯ ಹಾಕ್ತಾರಪ್ಪ ಅಂತಂದ್ರ ನಿಮ್ಮ ಓಟೆ ತೆಗಿತಾರಂತ ಭಯ ಹಾಕ್ತಾರೆ ಇವ್ರು. ಅವ್ರು ಯಾಕೆ ಓಟ್ ಹೋಗ್ತಾವ್ರಿ, ಇಲ್ಲಿ ಇದ್ದವ್ರು ಅದಾರ, ಅವ್ರ ಡಾಕ್ಯುಮೆಂಟ್ಸ್ ಕೊಟ್ರ ಇಲ್ಲೇ ಇರ್ತಾರ. ಅವ್ರ ತಂದೆ ತಾಯಿ 20, 30, 50 ವರ್ಷ ಗಟ್ಲೆ ಇಲ್ಲೇ ಇದ್ದವ್ರು ಓಟ್ ಇದ್ದೇ ಇರ್ತಾವ ಇಲ್ಲಿ. ಅವ್ರು ಹೆಂಗ್ ತೆಗಿಲಕ್ ಬರ್ತದ? ಇನ್ನು ಸುಮ್ಮನೆ ಭಯ ಹುಟ್ಟಿಸುವಂತ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತದೆ. ಈ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯಪಾಲರಿಗೆ ಮತ್ತು ನಾವು ಕೇಂದ್ರದ ಗೃಹ ಸಚಿವರಿಗೆ ನಾವು ಇವತ್ತ ಈ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಮನವಿಯನ್ನ ಕೊಟ್ಟಿದ್ದೀವಿ. ಸರ್ ಹಾಗಾದ್ರೆ ಮುಸ್ಲಿಂ ಜನಾಂಗವನ್ನು ಭಯಪಡಿಸುವಂತ ಕೆಲಸಕ್ಕೆ ಕಾಂಗ್ರೆಸ್ ಮುಸ್ಲಿಂ ಜನಾಂಗವನ್ನು ಭಯಪಡಿಸುವಂತ ಕೆಲಸ ಕಾಂಗ್ರೆಸ್ ಇಳಿದಿದೆ. ಹೌದ್ರಿ, ಅದನ್ನೇ ಮಾಡ್ಲಕತ್ತಾರ ಅವ್ರು ಏನ್ ಮಾಡ್ಲಕತ್ತಾರ ಅಂದ್ರ ಮತ್ ಇನ್ನೊಂದ್ ಏನ್ ಹೇಳ್ತಾರ, ಈ ಓಟ್ ಪರಿಷ್ಕರಣೆ ಮಾಡ್ಲಕ್ ಬಂದವ್ರು ನೀವು ಓಟನ್ನು ತೆಗಿತಾರ, ನಿಮ್ ಗ್ಯಾರಂಟಿನೂ ಹೋಗ್ತದ, ನಿಮ್ ರೇಷನ್ ಕಾರ್ಡ್ ಹೋಗ್ತದ, ಹಿಂಗ ಹಾಕನ ಪಾಪ ಮುಸ್ಲಿಮ್ಸ್ ಸಾಮಾನ್ಯರಿಗೆ ಏನು ಗೊತ್ತಿರಂಗಿಲ್ಲ ಅವ್ರಿಗೆ. ಈ ಕಾಂಗ್ರೆಸ್ ಒಬ್ಬರು ಇಂಥ ಕಾಂಗ್ರೆಸ್ ಕಾರ್ಯಕರ್ತರು ಅವ್ರಿಗೆ ಭಯ ಹುಟ್ಟಿಸ್ಲಾಕತ್ತಾರ. ಆ ತಿಳುವಳಿಕೆ ಕೊಡುವಂತದ್ದು ಮಾಡಲ್ರ ಅವ್ರು, ಬರೀ ಭಯ ಹುಟ್ಟಿಸುವಂತ ಕೆಲಸ, ಅವ್ರು ತಮ್ಮ ಪರವಾಗಿ ಬಳಸ್ಕೊಳ್ಳುವಂತ ಕೆಲಸ. ಈ ಕೆಲಸ ಇಲ್ಲಿಗೆ ನಿಲ್ಬೇಕು ಅಂತ ಹೇಳಿ ನಾನು ಹೇಳಕ್ಕೆ ಬಯಸ್ತೀನಿ. ಸರ್, ನಾನು ಚಿದಾನಂದ್ ಚಲವಾದಿ, ಭಾರತೀಯ ಜನತಾ ಪಾರ್ಟಿಯ ಪ್ರಶಿಕ್ಷಣ ಪ್ರಕೋಷ್ಠ ರಾಜ್ಯ ಸದಸ್ಯ. ಸರ್, ಇವತ್ತು ಬಿಜೆಪಿಯಲ್ಲಿ 15 ದಿವಸ ಐತಿ SIR ಪ್ರಾರಂಭವಾಗಿ. ಅಸಲು ಎಲ್ಲಿ ಬಿಜೆಪಿ ನಾಯಕರಾಗಲಿ ಬಿಜೆಪಿ ಕಾರ್ಯಕರ್ತರಲ್ಲಿ ಕಾಣ್ತಾ ಇಲ್ಲ ಸರ್. ಯಾಕೆ ಬಿಜಾಪುರದಲ್ಲಿ ಬಿಜೆಪಿನ ಉಳಿದಿಲ್ವಾ? ಇಲ್ಲ, ಹಾಗೇನಿಲ್ಲ. ಬೇಲೆಡು ನಮ್ಮ ಎಲ್ಲಾ ಬೂತ್ ನಲ್ಲಿ 285 ಬೂತ್ ನಲ್ಲಿ ಆಲ್ರೆಡಿ ಪ್ರೆಸೆಂಟ್ ಕೆಲಸ ಮಾಡ್ತಿದ್ದಾರೆ. ಯಾಕಂದ್ರೆ ಅವ್ರು BLO ಸಂಪರ್ಕದಲ್ಲಿದ್ದಾರೆ. ಕೆಲವೊಂದು ಗೊಂದಲಿಸಿದ್ದಾರೆ. ಅವರು BLO ಮಾಡಿಲ್ಲ, ಇವ್ರು BLO ಮಾಡಿಲ್ಲ, ಇವ್ರು ಮ್ಯಾಪ್ ಹಾಕ್ಯಾರೆ, ಇವ್ರು ಮೊಬೈಲ್ ನಲ್ಲಿ ಗೌರ್ಮೆಂಟ್ ಆ್ಯಪ್ ಹಾಕೊಂಡ್ರೆ ತಪ್ಪದು. ತಪ್ಪು ಒಬ್ರಿಗೊಬ್ರು ಸಹಾಯ ಮಾಡಕ್ಕೆ ಇದೈತಿ. 1 ತಿಂಗಳದಾಗ ಆಗಲಾರ ಕೆಲಸ SR. ಆದ್ರೆ ಈಗ ಏನ್ ಸಮಸ್ಯೆ ಆಗಿದೆ ಅಂದ್ರ ಪೌರತ್ವ ಕೊಡೋದತ್ತ, ಸರ್ಟಿಫಿಕೇಟ್ ಕೊಡೋದಿಲ್ಲ, ಪರ್ಮನೆಂಟ್ ರವಾಸಿ ಕೊಡೋದು. ಅದು ಏನಾದ್ರು ನ್ಯಾಯಾಲಯದಾಗ 2000 ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅನ್ಯ ಕೋಮದವರು. ಯಾಕೆ ಅಂದ್ರೆ 2000 ಬಿಜಾಪುರ ಜಿಲ್ಲೆ ಡಿಸ್ಟ್ರಿಕ್ಟ್ ಕೋರ್ಟ್ ನಲ್ಲಿ 2000 ಅರ್ಜಿಯನ್ನು ಸಲ್ಲಿಸಿದ್ದಾರೆ ನಮಗೆ ಪೌರತ್ವ ಕೊಡಬೇಕಂತ ಹೇಳಿ. ಎದ್ರ ಮೇಲೆ? ಆಧಾರ್ ಕಾರ್ಡ್ ಮೇಲೆ. ಅದು ತಪ್ಪು ತಗೊಳ್ಳೋದು ತಪ್ಪು, ಕೊಡೋದು ತಪ್ಪು. ಇದಕ್ಕೆ ನ್ಯಾಯಾಲಯಕ್ಕೆ ನಾವು ರಿಕ್ವೆಸ್ಟ್ ಮಾಡ್ತೀವಿ, ರಾಜ್ಯ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡಿವಿ, ಆಮೇಲೆ DC ಅವರಿಗೆ ಮನವಿ ಮಾಡಿವಿ, ಕೇಂದ್ರ ಸರ್ಕಾರಕ್ಕೂ ಇದಕ್ಕೆ ಇಲಾಖೆಗೆ ಮತ್ತೆ ಇಲೆಕ್ಷನ್ ನಿರ್ವಚನ ಆಯೋಗ ಅವ್ರಿಗೂ ಸದಾ ಮನವಿ ಮಾಡಿದ್ದೀವಿ. ಯಾಕಂದ್ರೆ ಅದು ತಪ್ಪದೆ, ಆ ದಾರಿ ತಪ್ಪಿದೆ. ಅದು ಏನ್ ತಪ್ಪಾಗಿದೆ ಗೊತ್ತೇನ್ರಿ? ಫಾರಂ ನಲ್ಲಿ ಒಂದು ಕಾಲಮ್ ಇದೆ, ತಮ್ದು ಏನೇ ಅದು ಆಧಾರ್ ಪ್ರೂಫ್ ಮಾಡಿ ಅದನ್ನು ದುರುಪಯೋಗ ಮಾಡ್ಕೊತಾರೆ ಕಾಂಗ್ರೆಸ್ ಸರ್ಕಾರದವರು. ಒಂದು 14 ನಂಬರ್ ಕಾಲಮ್ ಐತಿ, ಅದ್ರಾಗ ಒಂದು ಕಾಲಮ್ ನಲ್ಲಿ ಅದು ದುರುಪಯೋಗ ಮಾಡ್ಕೊತಾರೆ. ಎಲ್ಲಾ ಜಿಲ್ಲೆಯಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಈ ತರ ಕೋರ್ಟ್ ನಲ್ಲಿ ಆಧಾರ್ ಕಾರ್ಡ್ ಮೇಲೆ ಕೋರ್ಟ್ ದಾಗ ಚಾಲೆಂಜ್ ಮಾಡಿ ಸರ್ಟಿಫಿಕೇಟ್ ತೋತಿದ್ದಾರೆ, ರವಾಸಿ ತೋತಿದ್ದಾರೆ. ಅದು ತಂದ್ರ ನಮಗೆ ನಾವು ಇವ್ರ ಸಂಬಂಧಿಕರು ನಮ್ ಕಾಕಾ ಬಾಬಾ ಅಂತ ಹೇಳಿ ಹಚ್ಚಿ ಮಾಡ್ತಾರೆ. ಇದು ತಪ್ಪ, ಇದು ಘೋರ ತಪ್ಪ. ಇದಕ್ಕೆ ನಾವು ಖಂಡಿಸ್ತೀವಿ ಬಿಜೆಪಿ ಸರ್ಕಾರ. ನಿಮ್ ಪ್ರಕಾರ ಆಧಾರ್ ಕಾರ್ಡ್ ಇದ್ರೆ ರವಾಸಿ ಅಲ್ಲ, ರವಾಸಿ ಅಲ್ಲ. ರವಾಸಿ ಅದ್ರ ಮೇಲೆ ಹೆಂಗ್ ರವಾಸಿ ಕೊಡ್ತೀರಿ ನೀವು? ಆಜಿ ಮುತ್ತ ಬಂದ ಒಂದು ಇದು ಬೇಕಲ್ಲ, ಒಂದು ವಂಶಾವಳಿ ಬೇಕಲ್ಲ, ಏನು ಇಲ್ಲಾರ್ದೆ ಒಂದು ಪೌರತ್ವ ಕೊಡ್ತಿದ್ರೆ ಹೆಂಗ? ಇಲ್ಲ, ಸಾಬೀತುಪಡಿಸಿದೆ. ಅವ ಎಲ್ಲಿಗೆ ರವಾಸಿ ಅಂದ್ರೆ ವಲಸೆ ಎಲ್ಲಿ ಬಂದ ಗೊತ್ತ ಬೇಕಲ್ಲ, ಇವ್ ಕೊಡ ಒಂದು ಬೇಕಲ್ಲ. ಬೈ ಆಧಾರ್ ಕಾರ್ಡ್ ಮಾಡೋದು ತಪ್ಪದ. ನ್ಯಾಯಾಲಯದ ನಾವು ಮನವಿ ಮಾಡಿದ್ವಿ ಆಲ್ರೆಡಿ DC ಅವರಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ, ರಾಜ್ಯಪಾಲರಿಗೆ ಎಲ್ಲ ಮಾಡಿದ್ವಿ ಸರ್. ರಾಜ್ಯ ಸರ್ಕಾರಕ್ಕೂ ಮಾಡಿದ್ದೇವೆ. ನಾನು ಸರ್ ಭರತ್ ಕೋಳಿ ST ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ.